ಎಫ್ಐಡಿ ಗೊಂದಲ ನಿವಾರಣೆ ಮಾಡಿ ರೈತರಿಗೆ ಯೂರಿಯಾ ಸೇರಿ ಅಗತ್ಯ ರಸಗೊಬ್ಬರಗಳು ಮಾರುಕಟ್ಟೆಯಲ್ಲಿ ಸುಲಭವಾಗಿ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಜಿಲ್ಲೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಬ್ಯಾರೆಲ್ ಹಾಗೂ ಕ್ಯಾನ್ಗಳಿಗೆ ವಿತರಿಸಲು ಅವಕಾಶ ನೀಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಕಂಪ್ಲಿ ತಾಲೂಕು ಕಾರ್ಯಾಧ್ಯಕ್ಷ ಕೊಟ್ಟೂರು ರಾಮಣ್ಣ ಮತ್ತು ನಗರ ಘಟಕದ ಅಧ್ಯಕ್ಷ ತಿಮ್ಮಪ್ಪ ಅವರ ನೇತೃತ್ವದಲ್ಲಿ ತಹಸೀಲ್ದಾರ್ ಮಂಜುನಾಥ್ ರವರಿಗೆ ಮನವಿ ಸಲ್ಲಿಸಲಾಗಿದೆ. ಈ ವೇಳೆ ಮಾತನಾಡಿದ ಕೊಟ್ಟೂರು ರಾಮಣ್ಣ ಹಾಗೂ ತಿಮ್ಮಪ್ಪ, ಮುಂಗಾರು ಕೃಷಿ ಚಟುವಟಿಕೆಗಳು ಆರಂಭವಾಗಿರುವ ಹಿನ್ನೆಲೆ ರೈತರಿಗೆ ಯಾವುದೇ ತೊಂದರೆ ಆಗದಂತೆ ರಸಗೊಬ್ಬರಗಳನ್ನು ಸಮರ್ಪಕವಾಗಿ ಪೂರೈಸಬೇಕು. ಎಫ್ಐಡಿ ತಾಂತ್ರಿಕ ಸಮಸ್ಯೆಗಳಿಂದಾಗಿ ರೈತರು ಸಂಕಷ್ಟ ಅನುಭವಿಸುತ್ತಾ ಇದ್ದು, ಸರ್ಕಾರ ಕೂಡಲೇ ಸಮಸ್ಯೆ ಪರಿಹರಿಸಿ ರೈತರಿಗೆ ಅಗತ್ಯ ಸೌಲಭ್ಯ ಒದಗಿಸಬೇಕು ಅಂತ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರು ಆದ ಟಿ ಗಂಗಣ್ಣ, ವಿಟಿ ನಾಗರಾಜ್, ವಿರುಪಣ್ಣ, ನಾಗಪ್ಪ, ವಿಟಿ ವೀರೇಶ್, ಸಿದ್ದಿ, ಆಂಜಿನಪ್ಪ, ಮಲ್ಲಯ್ಯ, ಗಫೂರ್ ಸಾಬ್ ಸೇರಿ ಹಲವಾರು ರೈತರು ಉಪಸ್ಥಿತರಿದ್ದರು. ರಸಗೊಬ್ಬರದು ರೇಟ್ ಹೋಗ್ಬಿಡೋದ್ರೆ ತಿಂಗಳಲ್ಲಿ ಇದ್ದಿದ್ದು 1300 1400 ಇದ್ದಿದ್ದು ಇವತ್ತು 1900 1800 2000 ಗೊಬ್ಬರ ಆಗೈತಿ. ಆಮೇಲೆ ಯೂರಿಯಾ ಡಿ ಎ ಪಿ ಎಫ್ಐಡಿ ಪ್ರಕಾರ ಕೊಡ್ತಂತೇಳಿ ಸರ್ಕಾರ. ಎಫ್ಐಡಿ ಪ್ರಕಾರಕ್ಕೆ ರೈತರು ಒಪ್ಕೊಂಡ್ವಿ, ಇನ್ನು ಸರ್ಕಾರಕ್ಕೆ ಇದಾಗ್ತೈತೆ ಅದಕ್ಕೆ ನಾವೆಲ್ಲರೂ ಒಪ್ಕೊಂಡ್ವಿ. ಎಫ್ಐಡಿ ಪ್ರಕಾರ ಕೊಡ್ಬೇಕಂದ್ರೆ ನಮಗೆ ಯಾವುದೇ ಬೆಳೆ ಆದರೂ 40 ದಿವಸ ಒಳಗೆ ಗೊಬ್ಬರ ಮುಗಿಸ್ಬೇಕು. ಯೂರಿಯಾ ಆಗಲಿ ಡಿ ಎ ಪಿ ಆಗಲಿ ನೀನು ನಮಗೆ ಕೊಡ್ಬೇಕಾದ್ರೆ 2 ಹಂತದಾಗ ಕೊಡ್ಬೇಕು. ಅವರು ತಿಂಗಳಿಗೆ 1 ಚೀಲ ಕೊಡ್ತಂದ್ರೆ ಆಗೋದಿಲ್ಲ. ನಮಗೆ ಏನಾದ್ರು ಮಾಡಿ 3 ರಿಂದ 4 ಚೀಲ ಆಗಲಿ ಯೂರಿಯಾನ 2 ಹಂತದಾಗ ಕೊಡಬೇಕು. ಆಮೇಲೆ ಯಾವುದೇ ಗೊಬ್ಬರ ತರಕ್ಕೆ ಹೋದರೆ ಯಾವುದೇ ಅಂಗಡಿ ಆಗಲಿ ಒಂದು ಸೊಸೈಟಿ ಒಳಗಾಗಲಿ ನಾವು ಏನು ಕೇಳ್ತೀವಿ ಅದನ್ನು ಕೊಡಬೇಕು. ಅವ್ರೇನು ಹಂಗೆ ಕೊಡ್ತಿಲ್ಲ. ಎಫ್ಐಡಿ ಪ್ರಕಾರ ಯೂರಿಯಾ ಕೊಡ್ತಾರೆ. 1 ಚೀಲ ಯೂರಿಯಾ ಐತೆ ಇವತ್ತು 2 ಚೀಲ ಕೊಟ್ಟರೆ ಇನ್ನೊಂದು ಸ್ವಲ್ಪ 2 ಚೀಲ ಕೊಡ್ರಿ. ಇನ್ನು 1 ಚೀಲ ಯೂರಿಯಾ ಅಂದ್ರೆ ಯಾರು 4 ಚೀಲ ಕಾಂಪ್ಲೆಕ್ಸ್ ತಗ, 1 ಚೀಲ ಯೂರಿಯಾ ಅಂದ್ರೆ 4 ಚೀಲ ಪ್ಯಾಕೆಟ್ ಗುಳಿಗೆ ತಗ, ಇಲ್ಲ 4 ಚೀಲ ಪೊಟಾಸ್ ತಗ, ಇಲ್ಲ ಯಾವುದೊಂದು ಬೇರೆ ತಗ ಅಂತ ಹೇಳಿದ್ರೆ ಅವನ್ನೆಲ್ಲ ಯಾವ ರೆಕಮೆಂಡ್ ಮಾಡೋದು. ಅಕಸ್ಮಾತ್ ಅದು ಏನೋ ರೆಕಮೆಂಡ್ ಮಾಡಿದರೆ ಏನೋ ಯಾರಿಗೆ ಕಂಡು ಬಂದರೆ ರೈತರಿಗೆ ಏನೋ ಆತಂಕಕ್ಕೆ ಈಡಾದರೆ ಅದು ಚೆನ್ನಾಗಿರೋದಿಲ್ಲ. ಏನೋ ಸರ್ಕಾರ ಅನುಮೋದನೆ ಮಾಡುತ್ತೆ, ಆ ಸರ್ಕಾರ ಅನುಮೋದನೆ ಮಾಡೋ ಪ್ರಕಾರ ಮೊನ್ನೆ 1ನೇ ತಾರೀಕಿಗೆಲ್ಲ ಬಿಲ್ ಹಾಕ್ತಂತೇಳಿ ಇವತ್ತವರೆಗೆ ಇನ್ನೂ ಬಿಲ್ ಹಾಕಿಲ್ಲ. ತಕ್ಷಣ ಯೂರಿಯಾ ಡಿ ಎ ಪಿ ಸರ್ಕಾರ ಏನೈತೆ ಅದನ್ನ ಬಿಲ್ ಹಾಕೋ ವ್ಯವಸ್ಥೆ ಆಗಬೇಕು, ರೈತರಿಗೆ ಕೊಡ್ಬೇಕು. ಈಗ ಮುಂಗಾರು ಮಳೆ ಸ್ಟಾರ್ಟ್ ಆಗೈತಿ, ಬಿತ್ತರಿಗೆ ಗೊಬ್ಬರ ಬೇಕು, ಬಿತ್ತಿದ್ದರಿಗೆ ಬೇಕು. ವಿಜಯನಗರ ಕಾಲಕ್ಕೆ ಇವತ್ತು ಅವ್ರಿಗೆ 1 ಚೀಲ ಯೂರಿಯಾ ತಗೊಂಡ್ರೆ ವಿಜಯನಗರ ಯಾವ 20% ನೀರು 12 ತಿಂಗಳು ಅವ್ರು ಇವತ್ತು 1 ಚೀಲ ಯೂರಿಯಾ ಕೇಳ ಯಾರೋ ಪುನಃ ರೈತರು ಯೂರಿಯಾ ಕೇಳಿದ್ರೆ 1 ಚೀಲ ಯೂರಿಯಾ ತಗೊಂಡ್ರೆ 5 ಚೀಲ ಕಾಂಪ್ಲೆಕ್ಸ್ ತೊಗೋಬೇಕು. 5 ಚೀಲ ಕಾಂಪ್ಲೆಕ್ಸ್ ತಾನೆ ಅದು ಏನು ಮಾಡ್ತಾನೆ 2 ಚೀಲ ತೊಗೋಬೋದು. ನೀನು 5 ಚೀಲ ಕಾಂಪ್ಲೆಕ್ಸ್ ತಗೊಂಡ್ರೆ ತಪ್ಪಾಗ್ತೈತಿ. ಆ ಥರ ಯಾರನ್ನ ಕಂಡು ಬಂದರೆ ಅವ್ರಿಗೆ ಕಾನೂನು ಪ್ರಕಾರ ಕ್ರಮ ಕೊಡಬೇಕು. ನಮಗೆ ರೈತರಿಗೆ ಏನು ಬೇಕು ಎಷ್ಟು ಬೇಕೋ ಅಷ್ಟು ಕೊಟ್ಟು ಅನುಕೂಲ ಆಗ್ತೈತಿ. ನಮಗೆ 1 ತಿಂಗಳೊಳಗೆ 2 ಹಂತದಾಗ ನಮಗೆ ಯೂರಿಯಾ ಕೊಡಬೇಕು, ಡಿ ಎ ಪಿ 2 ಹಂತದೊಳಗೆ. ಯೂರಿಯಾನೇ ಭಾಳ ಈಗ ರೈತರಿಗೆ ಆತಂಕ ಇರೋದು. ಯೂರಿಯಾನೇ 2 ಹಂತದೊಳಗೆ ಕೊಡ್ಬೇಕಂತೇಳಿ ಅವ್ರು ಡಿ ಸಿ ಅವ್ರಿಗೆ ಮನವರಿಕೆ ಮಾಡಿ ತಿಂಗಳಿಗೆ ಡಿ ಸಿ ಅವ್ರ ಮೀಟಿಂಗ್ ಕರೆದಾಗ ಡಿ ಸಿ ಅವ್ರ ಗಮನ ಕೂಡ ತಂದಿದೆ. ಯಾಕಂದರೆ ನೀವು ತಿಂಗಳಿಗೆ 1 ಚೀಲ ಕೊಟ್ಕೊಂತವ್ರೆ ರೈತರಿಗೆ ಆಗಲ್ಲ. ನಮಗೆ ಬೇಕಾಗಿರೋದು 40 ದಿವಸ ಗೊಬ್ಬರ ಬಗೆಹರಿಸ್ಬೇಕು. ನಮಗೆ 2 ಹಂತದೊಳಗೆ ಯೂರಿಯಾ ಕೊಡ್ಬೇಕು. ಮತ್ತು 3 ಹಂತಕ್ಕೆ ಕಷ್ಟ ಆಗ್ತೈತಿ. 2 ಹಂತದೊಳಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ ಇವತ್ತೆಲ್ಲ ರೈತರು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಸೇರಿ ಇವತ್ತು ತಹಸೀಲ್ದಾರ್ ಮೂಲಕ ಡಿ ಸಿ ಅವ್ರ ಗಮನಕ್ಕೆ ತಗೊಂಬರಿ ಅಂತೇಳಿ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಕಂಪ್ನಿ ಸೊಸೈಟಿ ಒಳಗೆ ಯಾವುದೇ ಸೊಸೈಟಿ ಆಗಲಿ ಒಂದು ಅಂಗಡಿ ಆಗಲಿ ಯಾರೇ ಮಾರಾಟ ಮಾಡಬೇಕಾದ್ರೆ ಯಾವುದೇ ಗೊಬ್ಬರ ತನ್ನ ಹತ್ರ ಎಷ್ಟು ಆಗಿದೆ ಅದೆಲ್ಲವನ್ನು ಅದ್ರ ಮೂಲಕ ಯಾವುದೇ ರೇಟ್ ಎಷ್ಟು ಇರ್ತೈತೆ ಅಂತೇಳಿ ದಿವಸ ರೇಟು ಒಂದು ಬೋರ್ಡ್ನಲ್ಲಿ ಮೆನ್ಷನ್ ಮಾಡಬೇಕು. ಗೊಬ್ಬರ ಇರಲಿ, ಯೂರಿಯಾ ಇರಲಿ, ಕಾಂಪ್ಲೆಕ್ಸ್ ಇರಲಿ, ಡಿ ಎ ಪಿ ಇರಲಿ, ಕೀಟನಾಶಕ ಇರಲಿ, ಯಾವುದೇ ಇರಲಿ ಎಲ್ಲ ಬೋರ್ಡ್ ಮೇಲೆ ಇರ್ಬೇಕು. ಯಾವ ಬೋರ್ಡ್ ಮೇಲೆ ಅಂಗಡಿಯಾಗ ಕಾಣಕ್ಕಲ್ಲ ರೈತರು ಹೋದಾಗ ಅಕ್ಷರ ಯಾವ ಬರೆದಿರಕ್ಕಲ್ಲ ಅವ್ರನ್ನ ಕಾನೂನು ಪ್ರಕಾರ ಕಾನೂನು ಕ್ರಮ ಜರುಗಿಸ್ಬೇಕು. ಜಿಲ್ಲಾ ತಾಲೂಕು ಆಡಳಿತ ಅವ್ರಿಗೆ ಬಿಡುವ ಖಂಡನೆ ಮಾಡಬೇಕು ಅಂತೇಳಿ ನಾವು ಕೇಳ್ಕೊಂತೀವಿ. ಮುಂಗಾರು ಮಳೆ ಆರಂಭ ಆಗಿದೆ ಮತ್ತು ಯಾಕಂದರೆ ರೈತರು ಗೊಬ್ಬರ ಏನೈತೆ ಅಂದರೆ ಇದ್ದಕ್ಕಿದ್ದಾಗೆ 1400 1900 ಗೊಬ್ಬರ ಆಗಿದೆ. ರೈತರು ಆತಂಕ ಪಡ್ತಾರೆ. ಈ ಗೊಬ್ಬರ ಹೆಂಗೆ ತೊಗೊಂಡು ನಾವು ಹೆಂಗೆ ರೈತಕ್ಕೆ ಮಾಡ್ಬೇಕು ಅಂಬೋದೊಂದು ಸಂಕಷ್ಟಗದರ. ಈ ರೈತರು ಯೂರಿಯಾ ಕೇಳಿದ್ರೆ ಇದು ಪೊಟಾಸ್ದಾಗ ಆಮೇಲೆ ಡಿ ಎ ಪಿ ಅದೆಲ್ಲ ಗುಳಿಗೆ ತೋಗ ಅಂತೇಳಿ ಇವರು ನಮಗೆ ರೈತರು ಹೋದವ್ರಿಗೆ ಇದು ಅಂಟಿಸ್ತಾರೆ. ಹಂಗಾಗಿ ಯೂರಿಯಾಗಳು ಕೊಡೋಲ್ರು. ಆ ಥರ ಆಗೈತೆ. ಇನ್ನೊಂದು ಏನಪ್ಪ ಅಂದರೆ ಗೊಬ್ಬರ ಈ ಥರ ಸಿಗ್ಲಾರ್ದಕ್ಕೆ ರೈತರು ಭಾಳ ಕಂಗಾಲಾಗಿದ್ದಾರೆ. ಆಮೇಲೆ ಡೀಸೆಲ್ ಪೆಟ್ರೋಲ್ 1 ತಿಂಗಳಲ್ಲಿ ಏರೈತೆ. ಅದು ರೈತರಿಗೆ ಆತಂಕ ಆಗೈತೆ. ಯಾಕೆ ವ್ಯವಸಾಯ ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತೇಳಿ ರೈತರು ಭಾಳ ಕಂಗಾಲಾಗಿದ್ದಾರೆ. ಸರ್ಕಾರ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಗೊಬ್ಬರ ಈ ರೇಟ್ ಏರಿದಲ್ಲೇ ನಾವು ಅದನ್ನು ಎಚ್ಚೆತ್ಕೊಂಡು ರೈತರಿಗೆ ಅನ್ಯಾಯ ಆಗ್ತದೆ ಅದನ್ನು ನೋಡಿ ಸರಿಪಡಿಸಬೇಕು.
ಅದು ಮುಂದಿನ ದಿನಗಳಲ್ಲಿ ನಾವು ಭಾಳ ಹೋರಾಟ ಮಾಡ್ತೀವಿ. ಏನೋ ನೀವು ಅದು ಮಾಡಲಿದ್ರಿಗಿನ ನಾವು ರೈತರ ಮೂಲಕ ಇಲ್ಲೇ ಜಿಲ್ಲೆಗೆ ಹೋರಾಟ ಮಾಡೋಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ರೈತರಿಗೆ ನಾವು ಮನವರಿಕೆ ಮಾಡ್ತೀವಿ. ನಮಸ್ಕಾರ.